ಹರಿ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಯೋಗ ಬಂಧುಗಳೇ, ನಾನು ನಿಮ್ಮ ಅರ್ಜುನ್. ಇವತ್ತು ನಾವು ಒಂದು ಮುಖ್ಯವಾದಂಥ ಪ್ರಾಣಾಯಾಮ ಮತ್ತು ಇದನ್ನು ನಾವು ಕ್ರಿಯಾ ಅಂತ ಕರಿತೀವಿ. ಷಟ್ಕ್ರಿಯಾದಲ್ಲಿ ಬರ್ತಕ್ಕಂಥ ಒಂದು ಕ್ರಿಯಾ. ಹಾಗೆ ಕೆಲವರು ಇದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಅದೇ ಏನು ಅಂತಂದರೆ ಕಪಾಲ ಭಾತಿ ಕ್ರಿಯಾ ಮತ್ತು ಪ್ರಾಣಾಯಾಮ. ಹಾಗಾದರೆ ಕಪಾಲಭಾತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಈಗ ಮೊದಲಿಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಕಪಾಲ ಅಂತಂದರೆ ಸ್ಕಲ್ ಅಂತ ಹೇಳ್ತೀವಿ, ಈ ಫೇಸ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಕಪಾಲ ಅಂತ ಕರಿತೀವಿ. ಭಾಂತಿ ಅಂದರೆ ಏನು ಅಂತಂದರೆ ಬೆಳಕು, ಲೈಟ್ ಅಂತ ಕರಿತೀವಿ. ಆ ಬೆಳಕು ಮತ್ತು ಏನಾಗುತ್ತೆ ಅಂತಂದರೆ ಈ ಪ್ರಾಣಾಯಾಮ, ಈ ಕ್ರಿಯೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ತೇಜಸ್ಸು ಮುಖದಲ್ಲಿ ಬರೋದಕ್ಕೆ ಕಾರಣದಿಂದ ನಾವು ಇದನ್ನು ಕಪಾಲಭಾತಿ ಕ್ರಿಯಾ ಅಂತ ಕರಿತೀವಿ. ಬಂಧುಗಳೇ, ಈ ಕ್ರಿಯಾನ ಮಾಡೋದ್ರಿಂದ ಡಯಾಬಿಟಿಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿಗಳನ್ನು ಬ್ಯಾಲೆನ್ಸ್ ಕೂಡ ಮಾಡ್ಬೋದು. ಅಂಥ ಉತ್ತಮವಾದಂಥ ಒಂದು ಈ ಪ್ರಾಣಾಯಾಮ ಮತ್ತು ಕ್ರಿಯಾ. ಹೀಗಾಗಿ ನಮಗೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಇಮ್ಯುನಿಟಿನೂ ಕೂಡ ಏನು ಮಾಡುತ್ತೆ ಅಂತಂದರೆ ಇದು ಜಾಸ್ತಿ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಆಮೇಲೆ ವೆಯ್ಟ್ ಲಾಸ್ ಆಗಿರ್ಬೋದು, ಒಬ್ಯಾಸಿಟಿ ಆಗಿರ್ಬೋದು, ಇಂಥ ಪ್ರಾಬ್ಲಮ್ಗಳನ್ನು ಏನು ಮಾಡುತ್ತೆ ಅಂತಂದರೆ ಈ ಪ್ರಾಣಾಯಾಮ ನಮಗೆ ತುಂಬ ಕಡಿಮೆ ಮಾಡುತ್ತೆ. ಬನ್ನಿ, ಹಾಗಾದರೆ ಇದನ್ನು ಯಾವ ಥರ ಅಭ್ಯಾಸ ಮಾಡುವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಅಭ್ಯಾಸದಲ್ಲಿ ನಮ್ಮ ಬೆನ್ನುಹುರಿ ನೇರವಾಗಿರಬೇಕು. ಹಾಗೆ ಸುಖಾಸನದಲ್ಲಿ ಕೂತ್ಕೋಬೇಕು. ಆಮೇಲೆ ವಜ್ರಾಸನದಲ್ಲಿ ಕೂತು ಮಾಡ್ಬೋದು, ಪದ್ಮಾಸನದಲ್ಲಿ ಕೂತು ಮಾಡ್ಬೋದು. ಎರಡೂ ಕೈಗಳು ಜ್ಞಾನ ಮುದ್ರದಲ್ಲಿ ಇರಬೇಕು. ಈ ಥರ ಬೆನ್ನು ಮತ್ತು ಕತ್ತು ನೇರವಾಗಿರಲಿ. ಹೀಗೆ ನೀಟಾಗಿ ಕೂತ್ಕೊಳ್ಳಿ. ಮತ್ತು ದೀರ್ಘವಾಗಿ ಮೊದಲು ಉಸಿರು ತಗೋಬೇಕು, ಆಮೇಲೆ ಉಸಿರನ್ನು ಬಿಡಬೇಕು. ಪೂರಕ ಮತ್ತು ರೇಚಕ ಮಾಡಬೇಕು. ನಂತರದಲ್ಲಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಇರಬೇಕು. ಲೈಕ್ ಎಕ್ಸೇಲ್, ರಿಲ್ಯಾಕ್ಸ್. ಫೈನಲ್ ಹೀಗೆ 1-2 ನಿಮಿಷ ಅಭ್ಯಾಸ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟಾಗ ಏನು ಮಾಡಬೇಕಂದ್ರೆ ನಿಮ್ಮ ದೇಹದ ಭಾಗವನ್ನು ಗಮನಿಸ್ತಾ ಮತ್ತು ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ರೇಚಕ ಪೂರ್ವಕ ನಿಧಾನವಾಗಿ ಅಭ್ಯಾಸವನ್ನು ಏನು ಮಾಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ಮತ್ತು ಸೆಕೆಂಡ್ ರೌಂಡಲ್ಲಿ 1 ನಿಮಿಷ ರೆಸ್ಟ್ ಕೊಟ್ಟು ಮತ್ತೆ ಅಭ್ಯಾಸ ಮಾಡಬೇಕು. ಫೋರ್ಸ್ಫುಲಿ ಎಕ್ಸಲೇಷನ್ ಮಾಡಬೇಕು. ಈ ಥರ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಎಕ್ಸಲೇಷನ್ ಮಾಡ್ತಾನೇ ಇರಬೇಕು. ನಿಮಗೆ ಒಂದು ದಿನದಲ್ಲಿ ಒಂದು 30 ಕೌಂಟು, 40 ಕೌಂಟು ಈ ಥರ ಅಭ್ಯಾಸ ಮಾಡಿ ಪ್ರತಿನಿತ್ಯ ಇದನ್ನು ಇನ್ಕ್ರೀಸ್ ಮಾಡ್ತಾನೇ ಹೋಗಬೇಕು. ಈಗ ಇದನ್ನು ಯಾರು ಮಾಡಬಾರ್ದು? ಯಾರಿಗೆ ಹೈ ಬಿ ಪಿ ಇದೆ, ಯಾರಿಗೆ ಹರ್ನಿಯೇಷನ್ ಪ್ರಾಬ್ಲಮ್ ಇದೆ, ಯಾರು ಹರ್ನಿಯೇಟೆಡ್ ಇದ್ದಾರೆ ಅಂಥವರು, ಮತ್ತು ರೀಸೆಂಟಾಗಿ ಆಪ್ರೇಷನ್ ಆದವರು, ಹಾಗೆ ಪ್ರೆಗ್ನೆನ್ಸಿ ವುಮೆನ್ನು, ಇಂಥವ್ರು ಏನು ಮಾಡಬಾರ್ದು ಅಂದರೆ ಈ ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಮಾಡಬಾರ್ದು. ಅವರು ಇದನ್ನು ಅವಾಯ್ಡ್ ಮಾಡಬೇಕು. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ. ಪ್ರತಿನಿತ್ಯ ಈ ಪ್ರಾಣಾಯಾಮ ಮಾಡಿರಿ. ಸೊ ಒಂದು ಇಂಗ್ಲೀಷಲ್ಲಿ ಬೋರ್ಡ್ ಇದೆ, ಬ್ರೀತ್ ಮೋರ್, ವರಿ ಲೆಸ್ ಅಂತ ಹೇಳಿ. ಯಾರು ಹೆಚ್ಚು ಉಸಿರಾಟ ಅಭ್ಯಾಸವನ್ನು ಮಾಡ್ತಾರೆ ಅವರಿಗೆ ಆಲೋಚನೆಗಳು ಮತ್ತು ಚಿಂತೆಗಳು ಕಡಿಮೆ ಬರ್ತಾವೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮ